ಅಂತೇಳಿ ಹಿರಿಯ ಸಮಾಜ ಸೇವಕ ಕಳೆದ 40 ವರ್ಷಗಳಿಂದ ರಾಜಕೀಯ ವಿವಿಧ ಹುದ್ದೆಗಳಲ್ಲಿ ನೇಮಕಗೊಂಡು ಸಮಾಜ ಸೇವಾ ಮಾಡುತ್ತಾ ಬಂದಿದ್ದೇನೆ. ನಮ್ಮ ವಿಧಾನ ಪರಿಷತ್ತಿನಲ್ಲಿ ಕಲಾಪ ನಡೆಯುವಾಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಪ್ರಧಾನಮಂತ್ರಿಗಳಿಗೆ ದೇಶದ್ರೋಹಿ ಅಂತೇಳಿ ಹೇಳಿದ್ರು. ಏನದು ಹೇಳಿದ್ರು ಮಾತು? ಪ್ರಧಾನಮಂತ್ರಿಗಳಿಗೆ ದೇಶದ್ರೋಹಿ ಅಂತ ಹೇಳಿದ್ರೆ ನಮ್ಮ ದೇಶದ ಗತಿ ಏನು? ಒಂದು ಉನ್ನತ ಸ್ಥಾನಮಾನದ ಪ್ರಧಾನಮಂತ್ರಿ ಅಂತ ಹೇಳಿ ಪ್ರಧಾನಮಂತ್ರಿ ಅದು. ಈಗ ಆರಿಸೋ ಮೊದಲೇ ನೀವು ವಿಚಾರ ಮಾಡಬೇಕು, ಅವ್ರಿಗೆ ಆರಿಸ್ಬೇಕು ಇವ್ರು ಆರಿಸ್ಬೇಕು ಅಂತೇಳಿ. ಪ್ರಧಾನಮಂತ್ರಿ ಆದಮೇಲೆ ನಮ್ಮ ದೇಶದ ಎಲ್ಲ ಸಮುದಾಯದ ಪ್ರಧಾನಮಂತ್ರಿಯವರು, ಎಲ್ಲ ರಾಜಕೀಯ ಪಕ್ಷಗಳ ಪ್ರಧಾನಮಂತ್ರಿಯವರು, ಒಂದೇ ರಾಜಕೀಯ ಪಕ್ಷ ಪ್ರಧಾನಮಂತ್ರಿ ಅಲ್ಲ, ಎಲ್ಲ ಸಮುದಾಯದ ಎಲ್ಲ ದೇಶದ ಎಲ್ಲ ಸಮುದಾಯ ಪ್ರಧಾನಮಂತ್ರಿಗಳು. ನಿಮ್ಮ ಬಾಯಲ್ಲಿ ಹಿಂಗ್ಯಾಕೆ ಬಂತು? ಆಮೇಲೆ ಎರಡನೇದು, ಇದು ತದ್ವಿರುದ್ಧವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸಿ ಟಿ ರವಿಯವರು ಇದು ನಜೀರ್ ಅಹಮದ್ ನಾಲಿಗೆ ಅಲ್ಲ, ಪಾಕಿಸ್ತಾನ ನಾಲಿಗೆ ಅಂತ ಹೇಳಿದ್ರು. ಯಾಕೆ ಪಾಕಿಸ್ತಾನ ಹೆಸರು ಯಾಕೆ ಬಂತು? ಸಿ ಟಿ ರವಿಯವರೇ ಪಾಕಿಸ್ತಾನ ಹೆಸರು ತೆಗೆದ್ರೆ ತಮ್ಗೆ ಝುಮ್ ಅಂತದ ಬಿ ಜೆ ಪಿಯವ್ರಿಗೆ. ಮತ್ತು ಈಗ ಯಾಕೆ ಹೆಸರು ತೆಗೆದ್ರಿ ಅವ್ರದ್ದು ಪಾಕಿಸ್ತಾನದವರು? ನೀವು ನಜೀರ್ ಅಹಮದ್ ಅವ್ರ ನಾಲ್ಗೆ ಸೀಡ್ರಿ, ಅವ್ರ ಮೇಲೆ ಆಕ್ಷನ್ ತಗೋರಿ, ಕ್ರಮ ವಹಿಸ್ರಿ, ಸಭಾಪತಿಗಳು ಆಕ್ಷನ್ ತಗೋರಿ, ಅವ್ರು ಅಮಾನತು ಮಾಡ್ತೀರಿ, ಹೊರಗೆ ಹಾಕ್ರಿ ಅವ್ರನ್ನ. ಆದರೆ ಪಾಕಿಸ್ತಾನ ನಾಲಿಗೆ ಅಂತ ಯಾಕೆ ಹೇಳಿದ್ರಿ ನೀವು? ಈ ಟೈಪ್ ಹೇಳಬಾರ್ದಲ್ಲ. ಇನ್ನು ಪಾಕಿಸ್ತಾನ ಹೆಸರು ಯಾಕೆ ತೊಗೊಂಡ್ರಿ? ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಕಲಾಪ ನೋಡಿ ಯೋಚನೆ, ಬೇರೆ ದೇಶದ ಹೆಸರು ಯಾಕೆ ತೊಗೊಂಡ್ರಿ? ಶೆಟ್ಟಿ ರವಿಯವರೇ, ನಿಮ್ಮದು ವನ ಕಡ್ಡಿ ಚಲೋ ಆಗ್ತಿರ್ತಾವೆ ಯಾವಾಗಲೂ, ನೀವು ಕಿಡ್ಡು ಬಿಡಕ್ಕಿದ್ದೀರಿ. ಶೆಟ್ಟಿ ರವಿಯವರೇ ಸುಧಾರಿಸ್ಬೇಕು ನೀವು. ಆಮೇಲೆ ಮತ್ತೊಂದು